ಎಲ್ಲರಿಗೂ ನಮಸ್ಕಾರ. ಕಲರ್ ಟಾಕೀಸ್ ಕಾರ್ಯಕ್ರಮನ ಮಿಸ್ ಮಾಡ್ದೆ ನೋಡಿ. ನೀವು ಇನ್ನು ಹೆಚ್ಚಿನ ವೀಡಿಯೋಗಳನ್ನ 12 ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಿಮಗೆ ಇನ್ನೂ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ನವರತ್ನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ಬಣ್ಣ ಬಂದರೆ ಲಕ್ ಬರ್ತಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಲ್ಲ ಕಲರ್ ಟಾಕೀಸ್ನ ಮಿಸ್ ಮಾಡ್ದಲ್ಲ ನೋಡಿ. ನಾನು ಮಿಸ್ ಮಾಡ್ದಲ್ಲ ಈ ಕಾರ್ಯಕ್ರಮ ನೋಡ್ತೀನಿ, ನೀವು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು. ಮಿಥುನ ರಾಶಿಗೆ ಓಂ ಬ್ರಹ್ಮದೇವಾಯ ನಮಃ. ಮಿಥುನ ರಾಶಿ ಅಂದ್ರೆ ಭಯ ಆಗ್ತಾಯಿದೆ. ಮಿಥುನ ರಾಶಿಯಲ್ಲಿ ಖಂಡಿತ ಕೂಡ ಜನ್ಮದಲ್ಲಿ ಗುರು ಇದ್ದಾನೆ, ಜನ್ಮ ಜಾಲಾಡಿಸಿದ್ದಾನೆ ಅಂತ ಹೇಳ್ತಾ ಇದೆ. ಖಂಡಿತ ಕೂಡ ದಶಮ ಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ. ಶನಿ ಈ ವರ್ಷ ಪೂರ್ತಿ ಚೇಂಜ್ ಆಗೋಲ್ಲ. ಶನಿ ನಿಮಗೆ ಹೆಂಗಿರುತ್ತೆ, ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ದಶಮಕ್ಕೆ ಬಂದು ದಶಮಾಧಿಪತಿ ವ್ಯಯಸ್ಥಾನ ನೋಡೋದ್ರಿಂದ ಖಂಡಿತ ಕೂಡ. ಮತ್ತು ನಿಮ್ಮ ಕುಟುಂಬ ಸ್ಥಾನಕ್ಕೆ ಕೇತು ಗ್ರಹ ಬರ್ತಾ ಇದ್ದಾನೆ. ಈ ವರ್ಷ ಎಂಡಿಂಗಲ್ಲಿ ಬರ್ತಾನೆ, ಡಿಸೆಂಬರ್ ತಿಂಗಳಲ್ಲಿ. ನಿಮಗೆ 6ನೇ ತಿಂಗಳಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಗುರುಗ್ರಹ ಕೊಡ್ತಾನೆ. ಯಾಕಂದರೆ ಧನಸ್ಥಾನಕ್ಕೆ ಬರ್ತಾನೆ. ದಶಮಾಧಿಪತಿ ಸಪ್ತಮಾಧಿಪತಿ ಧನಸ್ಥಾನಕ್ಕೆ ಕಟಕ ರಾಶಿಗೆ ಬಂದು ಉಚ್ಚನಾಗ್ತಾನೆ 6ನೇ ತಿಂಗಳಲ್ಲಿ. ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ಬರ್ತಾನೆ. 6ನೇ ತಿಂಗಳವರೆಗೂ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು, ಫ್ರೆಂಡ್ಶಿಪ್ಪು, ಅಣ್ಣ ತಮ್ಮ, ಸಂಬಂಧಿಕರು, ಗಂಡ, ಎಲ್ಲರಿಂದಲೂ ನಾವು ಅನುಭವಿಸ್ತಾ ಇದ್ರೆ. ಮನೆಯಲ್ಲಿ ಎಲ್ಲ ಇದ್ದಾರೆ, ಆದರೆ ಕತ್ತಲಿನಲ್ಲಿ ಬದುಕ್ತಾ ಇರ್ತಾರೆ. ಹೊರಗಡೆ ಬಂದಾಗ ಸಂತೋಷಕ್ಕೆ ಮಾತಾಡಿ, ಫೋಟೋ ಶೂಟ್ ಮಾಡಿ, ಇನ್ಸ್ಟಾಗ್ರಾಮ್ ರೀಲ್ ಮಾಡಿಸಿ ಊರವ್ರಿಗೆಲ್ಲ ಬುದ್ಧಿ ಹೇಳ್ತೀರ ಇನ್ಸ್ಟಾಗ್ರಾಮಲ್ಲಿ. ಮನೆಗೆ ಹೋದರೆ 4 ಜನಕ್ಕೆ ಬೈಸ್ಕೊಂಡು ತಪ್ಪು ಬಿತ್ಕತ್ತೀರ ಅಂತ ಹೇಳ್ತೈತೆ. ಮಿಥುನ ರಾಶಿಯಲ್ಲಿ ಖಂಡಿತ ಕೂಡ ಈ ವರ್ಷ ಡ್ರಿಂಕ್ಸನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಕುಡೀರಿ. ಹೊಸ ವರ್ಷವನ್ನು ಎಂಜಾಯ್ ಮಾಡಿದಾಗಲೂ ಡಿಸೆಂಬರಲ್ಲಿ ಕಂಟ್ರೋಲ್ ಆಗಿರಿ. ನಿಮ್ಮ ಲೈಫಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡೋಂಥ ರಾಶಿ ಬಂದು ಕಟಕ ರಾಶಿ. ಕಟಕ ರಾಶಿ ನಿಮಗೆ ಧನಸ್ಥಾನದಲ್ಲಿರೋದ್ರಿಂದ ಅದ್ಭುತವಾದ ಲಕ್ಕನ್ನು ಕೊಡುತ್ತೆ. ನಿಮಗೆ ವಿದ್ಯೆ ಮತ್ತು ಸಂಸಾರ ಅತಿ ಹೆಚ್ಚು ಕಟಕ ರಾಶಿಯವರಿಗೆ ತುಂಬ ವಿಶೇಷವಾಗಿ ಅತಿ ಹೆಚ್ಚು ನೀರನ್ನು ದಾನ ಮಾಡಿದರೆ, ಹಾಲನ್ನು ದಾನ ಮಾಡಿದರೆ, ಮೊಸರನ್ನು ದಾನ ಮಾಡಿದರೆ, ತುಪ್ಪವನ್ನು ದಾನ ಮಾಡಿದರೆ ಖಂಡಿತ ಕೂಡ ನಿಮಗೆ ಬೇಗ ಮದುವೆ ಆಗುತ್ತೆ ಮತ್ತು ಸಾಲ ತೀರುತ್ತೆ. ಯಾರಿಗೆಲ್ಲ ನೀವು ದುಡ್ಡನ್ನು ನಿಮಗೆ ಖಂಡಿತ ಕೂಡ ನಿಮಗೆ 80% ಲಕ್ ಇರೋದನ್ನ 100% ಲಕ್ಕನ್ನು ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ತುಪ್ಪ, ಹಾಲು, ಮೊಸರು ಯಾರಿಗಪ್ಪ ಅಂದರೆ ಯಾರಿಗಿಲ್ಲ ಅವ್ರಿಗೆ ಕೊಡಬೇಕು. ಖಂಡಿತ ಕೂಡ ನೀವು ದೇವಸ್ಥಾನಕ್ಕೆ ಒಂದು ಲೀಟ್ರ್ ಕೊಡಿ, ಭಗವಂತ ಒಳ್ಳೇದು ಮಾಡ್ತಾನೆ. ಆದರೆ ಇನ್ನು 4-5 ಲೀಟ್ರನ್ನ ಹೂ ಕಟ್ಟೋರಿಗೆ, ಈ ಥರ ಹಾಲನ್ನು ನೀರನ್ನು ದಾನ ಮಾಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ಧನಸ್ಥಾನಾಧಿಪತಿ ಹಾಲು ನೀರು. ಮತ್ತು ನಿಮಗೆ ಸಿಕ್ಕಲ ಸಂಪತ್ತು ಐಶ್ವರ್ಯನ ಕೊಡೋದು ಪೌರ್ಣಮಿ ದಿವಸ ಅತಿ ಹೆಚ್ಚು. ಆ ಒಂದು ವಾರದಲ್ಲಿ ಸಮುದ್ರದ ನೀರು ಸ್ನಾನವನ್ನು ಮಾಡೋದು, ಕೆರೆ ನೀರು, ಹೊಳೆ ನೀರು, ಬಾವಿ ನೀರನ್ನು ಸ್ನಾನ ಮಾಡಿದರೆ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ಒಂದು ವಾರ ಬಿಡ್ದಾಗಲೇ ಇರೋರು ಒಂದು ವಾರ ಪೂರ್ತಿ ಮಾಡಿ, ಇಲ್ದಿದ್ದವ್ರು ಒಂದು ದಿವಸದವರೆಗೆ ಮಾಡಿ. ನಿಮ್ಗೆ ನಿಯರ್ ಬೈ ಕೆರೆ ಇರುತ್ತೆ, ಹೊಳೆ ಇರುತ್ತೆ, ನಿಮ್ಮ ಫ್ರೆಂಡ್ಸ್ ಯಾವುದೋ ಒಂದು ಬಾವಿ ಇರುತ್ತೆ. ಭೂಮಿ ಒಳಗಡೆ ನೀರನ್ನು ನೋಡ್ಕೊಂಡು ಸ್ನಾನ ಮಾಡಬೇಕು. ಬೋರಲ್ಲಿ ನೀರು ಸ್ನಾನ ಮಾಡ್ತೀರಾ, ಆದರೆ ನಿಮಗೆ ನಲ್ಲಿಲಿ ಬರುತ್ತೆ, ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಒಂದು ಜಗ್ಗಲ್ಲಿ ತಗೋತಾರೆ, ಉಯ್ಕೆ ತಳಗಡೆ ಬರುತ್ತೆ ನೋಡಿ. ಕಾವೇರಿ ನೀರೇ ನಿಮ್ಮ ಮನೆಗೆ ಹರಿದು ಬರ್ಬೋದು. ಕಾವೇರಿ ನೀರಲ್ಲೇ ಸ್ನಾನ ಮಾಡ್ತೀನಿ ಸರ್, ಏನು ಸಾರು ಅನ್ಬೋದು. ಕಾವೇರಿ ನೀರನ್ನು ನೋಡಿ ಸ್ನಾನ ಮಾಡೋಕ್ಕಾಗಲ್ಲ. ನಲ್ಲಿ ಪೈಪಲ್ಲಿ ಬಿಸಿನೀರಾಗಿ ಸ್ನಾನ ಮಾಡ್ತೀರಾ. ಅದೇ ಒಂದು ಬಾವಿಲಿ ನೀರು ನೆಗೆದು ಈಚ್ ಮಾಡಿದಾಗ ನೀರನ್ನು ಆನಂದಿಸಿ ನೋಡ್ತೀರ. ಅಷ್ಟು ನೀರನ್ನು ಸ್ನಾನವನ್ನು ತೃಪ್ತಿಪಡಿಸಿ ಸ್ನಾನ ಮಾಡ್ತೀರ. ಸಮುದ್ರನೂ ಅಷ್ಟೇ, ಅಷ್ಟು ಸಮುದ್ರವನ್ನು ನಿಮ್ಮ ಕಣ್ಣಿಗೆ ಕಾಣೋಷ್ಟು ನೋಡಿ ಸ್ನಾನ ಮಾಡ್ತೀರ. ಹೊಳೆಯನ್ನು ಅಷ್ಟು ನೋಡಿ ನೀವು ಸ್ನಾನ ಮಾಡ್ತೀರ. ಕೆರೆ ನೋಡಿ ನೀರು ಮಾಡ್ತೀರ. ನಾವೆಲ್ಲ ಕೆರೆಯಲ್ಲಿ ನೀರು ಕುಡಿತಾ ಇದ್ದೀವಿ, ಗಲೀಜು. ದನ ನಮ್ಮ ಹಸು ನೀರು ಕುಡಿತಾರೆ, ನಾವು ನೀರು ಕುಡಿತಾಯಿದ್ದು. ಆ ಥರ ನಾವು ಹಳ್ಳಿ ರೈತರು. ಖಂಡಿತ ಕೂಡ ಯುಗಾದಿ ಹಬ್ಬ ನಿಮಗೆ ಒಂದು ಅದ್ಭುತವಾದ ಒಂದು ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡ್ತಾನೆ ಅಂತ ನನ್ನ ಒಂದು ಒಪಿನಿಯನನ್ನು ನಾನು ಸಖತ್ ಅದ್ಭುತವಾದ ಲೈನನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಕಟಕ ರಾಶಿಗೆ ಸಖತ್ ವೈಬ್ರೇಷನನ್ನು ಕೊಡ್ತಾ ಹೋಗ್ತಿದ್ದಾನೆ. ಕಟಕ ರಾಶಿಗೆ ಲಕ್ಕನ್ನ ತಂದು ಕೊಡ್ತಾನೆ. ಕಟಕ ರಾಶಿಯವರು ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಭಾಳ ವೈಬ್ರೇಷನ್ನು, ತುಂಬ ಲಕ್ಕನ್ನು ಕೊಡ್ತಾ ಹೋಗ್ತಾನೆ. ಕಟಕ ರಾಶಿಯವ್ರಿಗೂ ಕೂಡ ಪಾಸಿಟಿವ್ನ ಕೊಡ್ತಾ ಹೋಗ್ತಾನೆ. ಮಿಥುನ ರಾಶಿ ಮತ್ತು ಕಟಕ ರಾಶಿ ಎರಡೂ ಕೂಡ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗ್ತಾನೆ. ಒಂದು ಏನಪ್ಪ ಅಂದರೆ ಈ ಸ್ನಾನವನ್ನು ಮಾಡಿ, ಅದರಲ್ಲೂ ಕೂಡ ನಿಮಿಷಾಂಬವನ್ನು ಅತಿ ಹೆಚ್ಚು ನೀವು ದರ್ಶನ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕಟಕ ರಾಶಿಗೆ ಇರೋವಂಥ ಲಾಭವಮಾನ ನಿಮಗೆ ಕಟಕ ರಾಶಿ. ಈ ಒಂದು ಮಿಥುನ ರಾಶಿಯವರಿಗೆ ಸಾಕಷ್ಟು ವೈಬ್ರೇಷನಿಂದ ಈ ಆಮೆಯನ್ನು ಸಾಕೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಆಮೆಯನ್ನು ನೀವು ಎಲ್ಲರೂ ನೋಡಿದರೆ, ಮುಟ್ಟಿದರೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಗುರು ಧನಸ್ಥಾನಕ್ಕೆ ಬರ್ತಾಯಿದ್ದಾನೆ. ನಿಮ್ಗೆ 6ನೇ ತಿಂಗಳಿಂದ ಭಾಳ ಲಕ್ಕನ್ನು ತಂದು ಕೊಡುತ್ತೆ. ಮತ್ತು ಕೇತು ಡಿಸೆಂಬರ್ ತಿಂಗಳಲ್ಲಿ ಬರ್ತಾನೆ. ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಹೋಗ್ಬೇಕಾಗಿರೋದು ಒಂದೇ ಟೆಂಪಲ್. ನೀವು ಹೋಗ್ಬೇಕಾಗಿರೋದು ಯಾವುದಪ್ಪ ಅಂದರೆ, ಒಂದು ನಿಮ್ಗೆ ಅನಿಸಿದರೆ, ನನಗೆ ಅನಿಸೋ ಒಂದು ಪ್ರಕಾರ ಅತಿ ಹೆಚ್ಚು ಅಮ್ಮನವ್ರನ್ನ, ನಾಗದೇವತೆನ ಆರಾಧನೆ ಮಾಡಿ. ಮತ್ತು ವೇಲಾಂಗಣಿಗೆ ಅತಿ ಹೆಚ್ಚು ದರ್ಶನವನ್ನು ಮಾಡಿದ್ರೆ ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ವೇಲಾಂಗಣಿ ಚರ್ಚಲ್ಲಿ ನೀವು ಸ್ನಾನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಸಮುದ್ರ ಎಲ್ಲರಿಗೂ ಒಂದೇ. ಅದನ್ನು ದೇಶಕ್ಕೆ, ಜಾತಿಗೆ, ಧರ್ಮಕ್ಕೆ, ದೇವರಿಗೆ ಡಿವೈಡ್ ಮಾಡಬೇಡಿ. ಖಂಡಿತ ಕೂಡ ನಮ್ಮ ಭಾರತ ದೇಶದ ಸಮುದ್ರ ಎಲ್ಲ ಭಗವಂತನ ಸಮುದ್ರಗಳು. ನೀವು ಸಮುದ್ರ ಸ್ಥಾನವನ್ನು ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆಯ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾರೆ. ನೀವು ಮನೆಯಲ್ಲಿ ತುಂಬ ಕಲರ್ಸನ್ನು ನೀವು ಅತಿ ಹೆಚ್ಚು ಬಳಸಬೇಕಾದಂಥ ಕಲರ್ಸ್ ಬಂದು ಅತಿ ಹೆಚ್ಚು ನಿಮಗೆ ಲಕ್ಕನ್ನು ತಂದುಕೊಡೋದು
ಎಲ್ಲೋ ಮತ್ತು ವೈಟ್ ಎರಡೂ ಮಿಕ್ಸ್ ಮಾಡಿ ತುಂಬ ಲಕ್ ಬರುತ್ತೆ. ವೈಟ್ ಮತ್ತು ಎಲ್ಲೋ. ಅತಿ ಹೆಚ್ಚು ನಿಮ್ಮ ಲಕ್ಕಿ ನಂಬರ್ಸನ್ನು ನೀವು ಬಳಸಬೇಕಾದ್ರೆ ನಂಬರ್ 2 ಅತಿ ಹೆಚ್ಚು ಬಳಸಿ. ನಂಬರ್ 2ನ 3 ಸರಿ ಬರೀರಿ, ಅದು ಏಂಜಲ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. 2 ಅಂತ ಬರೀರಿ, ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಯಾಕಂದರೆ ನಿಮಗೆ ಗುರು ಅಷ್ಟೊಂದು ಯೋಗ ಕೊಡ್ತಾಯಿದ್ದಾನೆ, ತುಂಬ ಲಕ್ಕನ್ನು ಕೊಡ್ತಾನೆ. ಮಿಥುನ ರಾಶಿ 6ನೇ ತಿಂಗಳ ನಂತರ ಪ್ರಾಪರ್ಟಿ ತಗೋತೀರ, ಆಸ್ತಿ ತಗೋತೀರ, ಹೊಸ ಲವ್ವರ್ಸು, ಹಳೆ ಲವ್ವರ್ಸು ಮತ್ತು ಎಲ್ಲ ಹ್ಯಾಪಿಯಾಗಿ ಸಿಗ್ತೀರಾ. ಭಾಳ ವಿಶೇಷವಾಗಿ ಏನಾಗುತ್ತೆ ಗೊತ್ತಾ, ಹಳೆ ಲವರ್ ಜೊತೆಲಿ ಗಂಡನ ಜೊತೆಗೆ ಹಳೆ ಲವರ್ ಜೊತೆಲಿ ಊಟ ಮಾಡ್ತೀರಾ, ಹೆಣ್ಮಕ್ಳು ಗಂಡು ಮಕ್ಳ ಜೊತೆಲಿ ಊಟ ಮಾಡ್ತೀರಾ. ಈ ಥರ ಒಂದು ಖುಷಿಯೇ ಇರುತ್ತೆ ನೋಡಿ. ಇವರು ನಾನು ಹಳೆ ಲವರ್ ಗುರು, ನನ್ನ ಫ್ರೆಂಡಿಗೆ ಹಿಂಗೆ ಫ್ರೆಂಡ್ ಆಗ್ಬಿಟ್ಟವನಲ್ಲಪ್ಪ ನಮ್ಮ ಯಜಮಾನ್ರಿಗೆ ಅಂತೀರ. ಹುಡುಗದನ್ನು ಅಯ್ಯೋ ನನ್ನ ಹೆಂಡ್ತಿ ಹಳೆ ಲವರ್ ಫ್ರೆಂಡ್ ಆಗ್ಬಿಟ್ಟವಳಪ್ಪ, ಇಬ್ಬರು ಒಟ್ಟಿಗೆ ಪಾರ್ಟಿ ಮಾಡ್ತಿದ್ವಿ, ಒಟ್ಟಿಗೆ ಈ ಥರ. ಇವಾಗ ಈ ಥರ ಪಾರ್ಟಿಗಳು ಜಾಸ್ತಿ ಆಗಿದೆ, ಇದೆಲ್ಲ ನಡೀತಿದೆ. ಇದೆಲ್ಲ ವೈಬ್ರೇಷನ್, ತುಂಬ ಲಕ್ ಬರುತ್ತೆ. ಅತಿ ಹೆಚ್ಚು ಹಿರಿಯರ ಕಾಲಿಗೆ ಬೀಳೋದ್ರಿಂದ ಮಿಥುನ ರಾಶಿಗೆ ತುಂಬ ಲಕ್ಕನ್ನು ಕೊಡುತ್ತೆ. ತುಂಬ ಪಾಸಿಟಿವ್. ಹಿರಿಯರ ಕಾಲಿಗೆ ಎಷ್ಟು ಬೀಳ್ತಿರೋ ಅಷ್ಟು ಪಾಸಿಟಿವ್ ಬರುತ್ತೆ. ನೀವು ಬರೀ ಹಿರಿಯರ ಕಾಲಿಗೆ ಬೀಳೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಪಾಸಿಟಿವ್ ಬರುತ್ತೆ. ಮಾರ್ವಾಡಿಸ್ ಮನೇಲಿ ತುಂಬ ಜನ ಕಾಲಿಗೆ ಬೀಳ್ತಾರೆ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಇದು ಕಾಲಿಗೆ ಎಷ್ಟು ಬೀಳ್ತಾರೆ ಅಷ್ಟು ಒಳ್ಳೆಯದು. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ಮಿಥುನ ರಾಶಿಯಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ.